ನಮಸ್ಕಾರ, ನನ್ನ ಗೋಕುಲ. ಇವತ್ತಿನ ಸಂಚಿಕೆಗೆ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ರಾತ್ರಿ ವಲ್ಲಭ ಹಾಗೆ ಮಲ್ಕೊಂಡು ಗೊಕ್ಕೆ ಹೊಡಿತಾ ಇದ್ದಿದ್ರೆ ಅಮ್ಮ ಮಾತ್ರ ನಿದ್ದೆ ಬರ್ದೆ ಆ ಕಡೆ ಕಡೆ ಓಡಾಡ್ತಿರ್ತಾಳೆ. ಬೆಳಿಗ್ಗೆ ಆದ್ರೆ ಮಾವನಿಗೆ 10,000 ಕೊಡ್ಬೇಕು, ಇವನ್ ಮಾತ್ರ ಒಂದ್ ಸ್ವಲ್ಪನೂ ಕೂಡ ಟೆನ್ಷನ್ ಇಲ್ದೇನೆ ಈ ತರ ಮಲ್ಕೊಂಡು ಗೊಕ್ಕೆ ಹೊಡಿತಿದಾನಲ್ಲ ಅಂತ ಹಾಗೆ ವಲ್ಲಭನ್ ಮುಖ ನೋಡ್ಕೊಂಡು ಅವನಿಗೇನೆ ಬೈಕೊಂಡು ಅದಾದ ನಂತರ ಮೀನಾ ಹೇಳಿರುವ ಮಾತನ್ನ ನೆನ್ಪ್ ಮಾಡ್ಕೊಂಡ್ ಬಿಡ್ತಾಳೆ. ಪಾಪ ಇವನು ಅಲ್ಲ, ಇನ್ನೊಬ್ಬರಿಗೇನೆ ಸಹಾಯ ಮಾಡಕ್ಕೆ ತನ್ನ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ತನಗ ಅದ್ರದಿಂದ ಬೈಗಳು ಸಿಗುತ್ತೆ ಅಂತ ಗೊತ್ತಿದ್ರು ಕೂಡ ಒಂದ್ ಸ್ವಲ್ಪ ಹಿಂದೆ ಮುಂದೆನೆ ನೋಡ್ದೇನೆ ಅವತ್ತು ಅದ್ಗೆಗೆನೆ ಸಹಾಯ ಮಾಡಿದ್ದಾನೆ. ಇದರಿಂದ ಪಾಪ ನಾಳೆ ಬೆಳಿಗ್ಗೆ ಇವನ್ ಇವಾಗ ಮತ್ತೆ ಬಯಸ್ಕೋಬೇಕು. ಇದೇ ಒಂದು ಗುಣದಿಂದ ನೀ ನನ್ಗೆ ತುಂಬಾನೇ ಇಷ್ಟ ಕಣೋ ಕಾಡ್ಪಾಪ. ನೀನು ಮುಂಚೆಯಿಂದನೂ ಕೂಡ ಈ ತರ ಸಹಾಯ ಮಾಡೋ ಗುಣ ಇದೆ ನಿನ್ಗೆ, ಆದ್ರೆ ನಾನ್ ಮಾತ್ರ ಇದನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ದೆ ನಿನ್ ಜೊತೆಗೆ ಮುಂಚೆಯಿಂದನೂ ಕೂಡ ಜಗಳ ಮಾಡ್ಕೊಂತಾನೆ ಬಂದೆ ಅಂತ ಅಮ್ಮು ತನ್ನ ತಾನೇನೆ ಮಾತಾಡ್ಕೊಂಡು ಅದಾದ ನಂತರ ಕಾಡ್ಪಾಪ ಎದ್ದೇಳು ಅಂತ ವಲ್ಲಭನ ಎಬ್ಬಿಸ್ತಾಳೆ. ಅದಾದ ನಂತರ ವಲ್ಲಭ ಕೂತ್ಕೊಂಡಿದ ತಕ್ಷಣ ಏನೇನಿದು ಅಂತ ಕೇಳ್ತಾರೆ. ಬೆಳಿಗ್ಗೆ ಆದ್ರೆ ಮಾವನಿಗೇನೆ 10,000 ಕೊಡ್ಬೇಕು, ಆದ್ರೆ ನೀನ್ ಮಾತ್ರ ಟೆನ್ಷನ್ ಇಲ್ದೇನೆ ಮಲ್ಕೊಂಡಿದ್ಯಲ್ಲ, ದುಡ್ಡು ಎಲ್ಲಾದ್ರೂ ಅಡ್ಜಸ್ಟ್ ಆಯ್ತಾ ಅಂತ ಕೇಳ್ತಾಳೆ. ಇಲ್ಲ ಅಂತ ವಲ್ಲಭ ಕೇಳ್ತಾನೆ. ನೋಡು, ನಾನು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ, ಅದನ್ನ ಬಿಟ್ಕೊಂಡು ಪ್ಲಾನ್ ಮಾಡಕ್ಕೆ ನಾನೇನು ಸುರಂಗ ಕೊರಿತಾ ಇದ್ನಾ ಅಂತ ವಲ್ಲಭ ಕೇಳ್ತಾನೆ. ಅದ್ ಸರಿ, ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಮಾವು ಬೈತಾರ ತಾನೆ, ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಪರವಾಗಿಲ್ಲ, ಬಯಸ್ಕೊಂತೀನಿ, ನನಗ ಅದೇನು ಹೊಸ್ತಲ್ಲ ತಾನೆ ಅಂತ ವಲ್ಲಭ ಹೇಳಿದ ತಕ್ಷಣನೇ ಆಗ ಅಮ್ಮು ತನ್ನ ಕಿವಿಯಲ್ಲಿರುವುದು ಓಲೆನ ಬಿಚ್ಕೊಟ್ಟು ಇದನ್ನ ಅಡೆ ಇಟ್ಟು 10,000 ತಗೊಂಡ್ ಬಾ ಅಂತ ಹೇಳ್ತಾಳೆ. ಏನ್ ಮಾಡ್ತಿದ್ಯಾ, ಇದೆಲ್ಲ ನನಗ್ ಬೇಡ, ಮುಂಚೆನೆ ನಿನ್ ಒಡವೆನೆಲ್ಲ ನುಂಗಿ ನೀರ್ ಕುಡ್ತಿದ್ದೀನಿ ಅಂತ ಸುಳ್ಳು ಆಪದನೆ ಬೇರೆ ಇದೆ, ನಾನೊಬ್ಬ ಮತ್ತೆ ಸತ್ಯ ಮಾಡ್ದಾಗುತ್ತೆ, ಅದಲ್ಲದೆ ನಿಮ್ಮಪ್ಪ ಇದನ್ನ ನಿನ್ಗೆ ಪ್ರೀತಿಯಿಂದ ಕೊಡಿಸಿರೋದು ಅಂತ ವಲ್ಲಭ ಹೇಳ್ತಾ ಇರ್ಬೇಕಾದ್ರೆ ಆಗ ಅಮ್ಮ ಹೇಳ್ತಾಳೆ. ನೋಡು, ಈ ಒಡವೆ ನಿನ್ಗಿಂತ ನನ್ಗೆ ಯಾವ್ದನ್ನು ಕೂಡ ಜಾಸ್ತಿ ಅಲ್ಲ, ಅದಲ್ಲದೆ ನಾನು ಇದನ್ನೇನು ಮಾರಿ ಬಾ ಅಂತ ಹೇಳ್ತಾ ಇದೀನ, ಅಡೆ ಇಟ್ಟು ಬಾ, ಇದನ್ನ ಬಿಟ್ಟು ನಮ್ಗೆ ಇವಾಗ ಬೇರೆ ದಾರಿನೇ ಇಲ್ಲ ಅಂತ ಅಮ್ಮ ಹೇಳ್ತಾ ಇರ್ಬೇಕಾದ್ರೆ, ನೋಡು, ನನ್ ಮೇಲೆ ಬಂದಿರುವ ಆಪಾದನೆ ನಾನು ಈ ಒಡವೆನ ಅಡೆ ಇಟ್ಟದಿದ್ರೆ ಅಥವಾ ಮಾರದಿದ್ರೆ ಅದು ನಿಜ ಮಾಡ್ದಾಗುತ್ತೆ, ಹಾಗಾಗಿ ನಾನು ಏನಾದ್ರೂ ಒಂದ್ ಮಾಡ್ತೀನಿ, ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ, ನಿಮ್ದಿಯಾಗಿ ನನ್ನ ಮಲ್ಕೊಳಕೇನೆ ಬಿಡು ಅಂತ ಹೇಳಿ ವಲ್ಲಭ ಮಲ್ಕೊಂತಾನೆ. ಇಲ್ಲಿ ಇವನಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಅಂತ ಮತ್ತೆ ಅಮ್ಮ ಒಬ್ಳೆ ಮಾತಾಡ್ತಿರ್ತಾಳೆ. ಅಡ್ಗೆ ಮನೆಯಲ್ಲಿ ನಿಂತ್ಕೊಂಡು ಮೀನಾ ಮತ್ತೆ ಗಿರಿಜಾ ಮಾತಾಡ್ತಾ ಇರ್ತಾರೆ. ಪಾಪ 9 ಗಂಟೆ ಆಗ್ತಾನೆ ಬಂತು, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನ ನಮ್ಮ ಮನೆಯವರು ವಲ್ಲಭ ಏನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತಿದ್ರೆ ಈ ವಿಷಯನ ಇಲ್ಲಿಗೆನೆ ಬಿಡೋ ತರನೇ ಇಲ್ಲ, ಏನ್ ಮಾಡ್ತಾರೋ ಏನೋ ಅಂತ ಗಿರಿಜಾ ಹಾಗೆ ಟೆನ್ಷನ್ ಅಲ್ಲಿ ಹೇಳ್ತಾ ಇದ್ದಿದ್ರೆ, ಹೌದು ಅತ್ತೆ, ನನಗೂ ಕೂಡ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅದು ಅಲ್ಲದೆ ಮನೆಯವ್ರು ಯಾರು ಕೂಡ ಸಹಾಯ ಮಾಡಬಾರ್ದು ಅಂತ ಬೇರೆ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾ ಇದ್ದಿದ್ರೆ, ಹೌದು ಕಣೆ, ವಲ್ಲಭ ಬೇರೆ ಅದನ್ನ ಸ್ಟ್ರಿಕ್ಟ್ ಆಗಿ ಪಾಲಿಸ್ತಾ ಇದ್ದಾನೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ ಸರಿ, ನಮ್ ವಲ್ಲಭ ಹಾಗೆಲ್ಲ ಹೇಳ್ದೆ ದುಡ್ಡು ತೆಗಿಯೋನೆ ಅಲ್ಲ ಕಡೆ, ಅವ್ನ್ ಯಾಕೆ ಈ ತರ ದುಡ್ಡು ತೆಗ್ದಿರ್ಬೋದು, ನಿನ್ಗೇನಾದ್ರೂ ಕಾರಣ ಗೊತ್ತಾ ಅಂತ ಗಿರಿಜೆ ಕೇಳ್ತಾರೆ. ಆಗ ಮೀನಾ ಒಂದ್ಸರಿ ಗಾಬರಿ ಆಗ್ಬಿಟ್ಟು, ಇಲ್ಲತ್ತೆ, ನನ್ಗೆ ಏನನ್ನು ಕಾರಣನೇ ಗೊತ್ತಿಲ್ಲ, ಇವಾಗ ಕಾರಣ ಇಂಪಾರ್ಟೆಂಟ್ ಆದ್ರೆ ವಲ್ಲಭನನ್ನು ನಾವು ಕಾಪಾಡೋದು ಇಂಪಾರ್ಟೆಂಟ್ ಅಲ್ವಾ, ಹಾಗಾದ್ರೆ ಏನಾದ್ರೂ ಒಂದ್ ಪ್ಲಾನ್ ಮಾಡಿ ಅತ್ತೆ ಅಂತ ಇಬ್ಬರನ್ನು ಕೂಡ ಯೋಚನೆ ಮಾಡ್ತಾರೆ. ಆಗ ಮೀನಾ, ಅತ್ತೆ, ನನ್ಗೊಂದು ಪ್ಲಾನ್ ಬಂತು, ಮಾವ ಕರೆಕ್ಟ್ ಆಗಿ 9 ಗಂಟೆಗೆ ದುಡ್ಡು ಕೇಳೋ ಟೈಮಲ್ಲಿ ನೀವು ಎದೆನೋವು ಅಂತ ಎದೆನ ಹಿಡ್ಕೊಂಡು ಹಾಗೇನೆ ಬಿದ್ದೋಗ್ಬಿಡಿ, ಮಾವ ಅವಾಗ ದುಡ್ಡು ಕೇಳೋ ಟಾಪಿಕ್ ಅನ್ನ ಬಿಟ್ಟು ಬಿಡ್ತಾರೆ ಅಂತ ಮೀನಾ ಹೇಳ್ತಿದ್ರೆ, ಆಹಾ, ಏನು ಅಂತ ಐಡಿಯಾ ಕೊಟ್ಟೆ, ಆಗ ನಮ್ಮ ಮನೆಯವರು ಸುಮ್ನೆ ಬಿಡ್ತಾರಂತ ಅನ್ಕೊಂಡಿದ್ಯಾ, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇನ್ನೊಬ್ಬರು ಟೆಸ್ಟ್ ನೆಲ್ಲ ಮಾಡ್ಬಿಡ್ತಾರೆ, ನನ್ ಏನು ಇಲ್ಲ ಅಂತ ಗೊತ್ತಾದ್ರೆ ವಲ್ಲಭನಿಗೆನೆ ಬೀಳೋ ಏಟು ನನಗೇನೆ ಬಿದ್ಬಿಡುತ್ತೆ ಅಂತ ಗಿರಿಜೆ ಹೇಳ್ತಿದ್ರೆ, ಅಯ್ಯೋ ಅತ್ತೆ, ಯೋಚನೆ ಮಾಡ್ತಾ ನನಗ್ ಬರುವಂತ ಐಡಿಯಾ, ಮಗನಿಗೋಸ್ಕರ 7 ತಿನ್ನೋಕ್ಕಾಗಲ್ವಾ ಅಂತ ಮೀನಾ ಕೇಳ್ತಾ ಇದ್ದಿದ್ರೆ, ಮೀನಾ, ನನ್ ಮಗನಿಗೋಸ್ಕರ ನೀನ್ ಮಾವನ ಹತ್ರ 7 ತಿನ್ನೋದೇನು ದೊಡ್ಡ ವಿಷಯ ಅಲ್ಲ ಕಣೆ, ಆದ್ರೆ ನೀನ್ ಮಾವ ನಾನ್ ಅಷ್ಟೆಲ್ಲ ಮಾಡೋದಿದ್ರು ಕೂಡ 10,000 ವಿಷಯ ಬಿಡ್ತಾರಂತ ಅನ್ಕೊಂಡಿದ್ಯಾ, ಅವ್ರನ್ನ ಕೇಳ್ತಾರೆ ಅಂತ ಗಿರಿಜೆ ಹೇಳ್ತಾರೆ. ಹೌದು ಅತ್ತೆ, ನನ್ಗೂ ಕೂಡ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಈ ವಲ್ಲಭ ಎಲ್ಲಾದ್ರೂ 10,000 ಅಡ್ಜಸ್ಟ್ ಮಾಡಿದ್ನೋ ಇಲ್ವೋ ಅಂತ ಗಿರಿಜಾ ಹೇಳ್ತಾ ಇದ್ದಿದ್ರೆ, ಇಲ್ಲತ್ತೆ, ಅರೇಂಜ್ ಮಾಡ್ದಂಗಿಲ್ಲ, ಒಂದ್ ವೇಳೆ ಅರೇಂಜ್ ಆಗದಿದ್ರೆ ಅಮ್ಮ ಬಂದು ಹೇಳ್ತಾ ಇದ್ಲು ಅಂತ ಮೀನಾ ಹೇಳ್ತಾಳೆ. ಇಲ್ಲಿ ರೂಮ್ ಅಲ್ಲಿ ಮಾಧವ ರೆಡಿ ಆಗ್ತಾ ಇದ್ದಿದ್ರೆ ಆಗ ಪ್ರಿಯ ಬಂದ್ಕೊಂಡು, 9 ಗಂಟೆಗೆ 10 ನಿಮಿಷ ಇದೆ, ಈ ಮೋಸ್ಟ್ಲಿ ಈಗ ವಲ್ಲಭ ಅವ್ರನ್ನು ಕೂಡ ಎಲ್ಲೂ ದುಡ್ಡೇನೆ ಹುಟ್ಟಿಲ್ಲ ಅಂತ ಅನ್ಸುತ್ತೆ, ನೀವು ಕೂಡ ಎಲ್ಲಾ ಕಡೆನೂ ಟ್ರೈ ಮಾಡಿದ್ರಿ, ನಿಮ್ಗೂ ಕೂಡ ಎಲ್ಲೂ ಕೂಡ ಅಡ್ಜಸ್ಟೇ ಆಗ್ಲಿಲ್ಲ, ಒಂದ್ ವೇಳೆ ಏನ್ ಮಾಡೋದು ಮಾವ ಇವಾಗ ದುಡ್ಡು ಅಂತ ಕೇಳಿದವಾಗ ಏನ್ ಮಾಡ್ತಾರೆ ಅಂತ ನನಗಂತೂ ಗೊತ್ತೇ ಆಗ್ತಿಲ್ಲ ಅಂತ ಪ್ರಿಯ ಹೇಳ್ತಾ ಇರ್ಬೇಕಾದ್ರೆ, ನೋಡ್ ಪ್ರಿಯಾ, ಒಂದ್ ವೇಳೆ ವಲ್ಲಭ ಏನಾದ್ರೂ ಕೂಡ ಶಿಕ್ಷೆ ಅನುಭವಿಸುವಂತ ಸಿಚುವೇಶನ್ ಬಂದಿದ್ರೆ ನಾನಂತೂ ಸುಮ್ನೆ ಇರೋದೇ ಇಲ್ಲ, ಇವತ್ತು ಏನಾದ್ರಾಗ್ಲಿ ಅಪ್ಪನ ಮುಂದೆ ಎಲ್ಲ ಸತ್ಯನ ಕೂಡ ನಾನು ಹೇಳಿ ಬಿಡ್ತೀನಿ ಅಂತ ಮಾಧವ ಹೇಳ್ತಾ ಇದ್ರೆ, ಅಯ್ಯೋ ಏನು ಅಂತ ಮಾತಾಡ್ತಿದ್ದೀರಾ, ನಾನ್ ನಿಮ್ಗೆ ನಿನ್ನೆ ರಾತ್ರಿನೇ ಹೇಳ್ದೆ ತಾನೆ, ನೋಡಿ, ಇದು ನಮ್ ಸ್ವಾರ್ಥಕ್ಕೇನೆ ಅಲ್ಲ, ಅದು ಅಲ್ಲದೆ ವಲ್ಲಭ ಅವ್ರಿಗೇನೆ ಮಾವನ ಹತ್ರ ಬಯಸ್ಕೊಂಡು ಅಭ್ಯಾಸ ಇದೆ, ಅವರಿಗೆ ಎಲ್ಲದನ್ನು ಕೂಡ ಯಾವ್ದನ್ನು ಹೊಸ್ತಲ್ಲ, ಆದ್ರೆ ನಿಮ್ಗೆ ಇದೆಲ್ಲದನ್ನು ಕೂಡ ಹೊಸ್ತು, ಎಲ್ಲಾ ಸಂಬಂಧಿಕರ ಹತ್ರನು ಕೂಡ ಮಗ ಅಂತಂದ್ರೆ ಹೇಗಿರ್ಬೇಕು ಅಂತ ನಿಮ್ ಉದಾಹರಣೆ ಕೊಟ್ಟಿದ್ದಾರೆ. ಈಗ ನಾವು ವಿಷಯ ಮುಚ್ಚಿಟ್ಟಿದೀನಿ ಅಂತ ಗೊತ್ತಾದ್ರೆ ಮಾವ ನಿಮ್ ಮೇಲೆ ಹಾಗೆ ನನ್ ಮೇಲೇನೆ ಅವರು ತಪ್ಪು ಅಭಿಪ್ರಾಯ ಬರಲ್ವಾರಿ, ಮಾವ ನನ್ಗೇನೆ ಬೈತಾರೆ, ಅವರು ನನ್ ಮೇಲೇನೆ ತಪ್ಪು ಅಭಿಪ್ರಾಯ ಬರುತ್ತೆ ಅಂತ ನನಗ್ ಚಿಂತೆ ಇಲ್ಲ, ಆದ್ರೆ ನಿಮಗ್ ಬೈತಾರೆ ಅಂತ ನನಗೆ ತುಂಬಾನೇ ಭಯ ಆಗ್ತಿದೆ, ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಷಯ ಮಾತ್ರ ಹೇಳಕ್ ಹೋಗ್ಬೇಡಿ, ನನ್ ಮಾತನ್ನ ಕೇಳಿ ಪ್ಲೀಸ್, ನಿಮ್ ಮುಂದೆ ಕೈ ಮುಗಿತಾ ಇದ್ದೀನಿ ಅಂತ ಪ್ರಿಯಾ ಕೇಳ್ಕೊಂತಾ ಇರ್ಬೇಕಾದ್ರೆ, ನೋಡ್ ಪ್ರಿಯಾ,
ಪ್ರಿಯಾ ಪರಿಸ್ಥಿತಿನೇ ನಿರ್ಧಾರ ಮಾಡ್ಬೇಕಾಗುತ್ತೆ. ನಾನ್ ಹೇಳ್ಬೇಕೋ ಬೇಡವೋ ಅನ್ನೋದು. ಅಪ್ಪ ಒಂದ್ ವೇಳೆ ದೊಡ್ಡ ಮನ್ಸ್ ಮಾಡಿ ವಲ್ಲಭನ ಕ್ಷಮಿಸದಿದ್ರೆ ನಾನು ಯಾವುದೇ ಕಾರಣಕ್ಕೂ ಹೇಳಕ್ಕೇನೆ ಹೋಗಲ್ಲ. ಆದ್ರೆ ವಲ್ಲಭನಿಗೆ ಶಿಕ್ಷೆ ಅನ್ನೋ ನೆಪದಲ್ಲಿ ಕತ್ಲೆ ಕೋಣೆಗೆ ತಳ್ಳಕ್ ಹೋದಿದ್ರೆ ಆಗ ನಾನು ಬೆಳಕನ್ನ ತಂದೆ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಮಾಧು ಅವರು ಹೊರಟು ಬಿಡ್ತಾರೆ. ಇಲ್ಲಿ ಪ್ರಿಯಾ ಮಾತ್ರ ತುಂಬಾನೇ ಗಾಬರಿ ಬಿಟ್ಟು, ಅಯ್ಯೋ ದೇವ್ರೆ, ನಾನ್ ಏನ್ ಮಾಡ್ಲಿ, ಇರೋ ಬರೋ ಎಲ್ಲಾ ಸಮಸ್ಯೆನೂ ಕೂಡ ನನ್ನನ್ನೇ ಹುಡ್ಕೊಂಡ್ ಬರ್ತಾ ಇದೆ. ಈಗ ಇವ್ರೇನಾದ್ರೂ ಕೂಡ ಸತ್ಯ ಹೇಳದಿದ್ರೆ ಮಾವನಿಗೆ ನನ್ ಕುತ್ತಿಗೆನೆ ಬಂದು ಕೂತ್ಕೊಂಡ್ ಬಿಡುತ್ತೆ. ಆಗ ಇನ್ನೂ ಒಂದ್ ಸಮಸ್ಯೆನೇ ಸೃಷ್ಟಿಯಾಗ್ಬಿಡುತ್ತೆ. ದೇವ್ರೆ, ಹಾಗಾಗದೇ ಇರ್ಲಿ ಅಪ್ಪ, ಮಾವ ವಲ್ಲಭ ಅವ್ರನ್ನ ಕ್ಷಮಿಸೋ ತರ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂತಾಳೆ ಪ್ರಿಯಾ. ಇಲ್ಲಿ ಎಲ್ಲರೂ ಕೂಡ ಹಾಲ್ ನಲ್ಲಿ ಕೂತ್ಕೊಂಡು ತಲೆ ಕೆಡ್ಸ್ಕೊಂತಾ ಇರ್ಬೇಕಾದ್ರೆ ಆಗ ನಂದಕುಮಾರ್ ಅಲ್ಲಿಗೆನೆ ಬಂದ್ಬಿಡ್ತಾರೆ. ಗಿರಿಜೆ ಬಂದ್ಕೊಂಡು, ರೀ ನಿಮ್ಗೆ ಇಷ್ಟ ಅಂತ ಬಿಸಿ ಬಿಸಿ ಈರುಳ್ಳಿ ದೋಸೆ ಮಾಡಿದೀನಿ, ಬನ್ನಿ ತಿನ್ನಿ ಅಂತ ಗಿರಿಜೆ ಕೇಳ್ತಾರೆ. ಆಗ ಕೇಶವ ಬಂದ್ಕೊಂಡು, ಇಲ್ಲಪ್ಪ, ನಾವು ತಿಂತ ಕೂತ್ಕೊಂಡಿದ್ರೆ ಲೇಟ್ ಆಗ್ಬಿಡುತ್ತೆ, ನಾವು ಹೊರಟ್ಬಿಡೋಣ, ದಾರಿಯಲ್ಲಿ ಹೋಗ್ತಾ ಹೋಟ್ಲಲ್ಲಿ ತಿನ್ಕೊಳ್ಳೋಣ ಅಂತ ಕೇಶವ ಹೇಳ್ತಾ ಇದ್ದಿದ್ರೆ, ಹೌದು ಮಾವ, ಅದೇ ಬೆಸ್ಟ್, ನೀವು ಅಂಗಡಿಗೆನೆ ಹೋಗ್ಬಿಡಿ ಅಂತ ಅಮ್ಮನು ಕೂಡ ಹೇಳ್ತಾಳೆ. ಆಗ ಮೀನಾ, ಕೇಶವ ಅದೆಲ್ಲ ಬೇಡ, ಮಾವನಿಗೆನೆ ಇಷ್ಟ ಆಗಿರುವ ತಿಂಡಿನ ನಾನು ಡಬ್ಬಿಗೆನೆ ಹಾಕೋ ಬಂದಿದ್ದೀನಿ ಅಂತ ಮೀನಾ ಒಂದು ಡಬ್ಬಿನ ತಗೋ ಬಂದ್ ಕೊಡ್ತಾಳೆ. ಹೌದು ಮಾವ, 9:30 ಗಂಟೆಗೆನೆ ಇವತ್ತು ಒಂದು ದೊಡ್ಡ ಆರ್ಡರ್ ಸಿಗೋದಿದೆ, ಲೇಟ್ ಆಗಿ ಹೋದಿದ್ರೆ ನಾವು ಆರ್ಡರ್ನು ಕೂಡ ತಪ್ಪೋಗ್ಬಿಡುತ್ತೆ ಅಂತ ಸುಂದ್ರನು ಕೂಡ ಹೇಳ್ತಾ ಇರ್ತಾನೆ. ಹೌದಪ್ಪ, ಅದೇ ಬೆಸ್ಟ್, ಹಾಗಾಗಿ ನೀವು ಅಂಗಡಿಗೆನೆ ಹೊರಟ್ಬಿಡಿ ಅಂತ ಮಾಧವನು ಕೂಡ ಹೇಳ್ತಾ ಇದ್ದಿದ್ರೆ, ಆಯ್ತಾ ನಿಮ್ದು ಎಲ್ಲರನ್ನು ಕೂಡ ಆಯ್ತಾ, ಗಿರಿಜಾ ನಿನ್ ಮಗನ ಕರಿ ಅಂತ ನಂದಕುಮಾರ್ ಹೇಳ್ತಾರೆ. ರೀ ಅದು ಅಂತ ಗಿರಿಜಾ ಹೇಳ್ತಿರ್ಬೇಕಾದ್ರೆ, ಗಿರಿಜಾ ನಿಮ್ಗೇನೆ ಹೇಳಿರೋದು, ಕಳಿ ನಿನ್ ಮಗನ ಅಂತ ನಂದಕುಮಾರ್ ಕೂಗ್ತಾರೆ. ಆಗ ಗಿರಿಜಾ ತುಂಬಾನೇ ಗಾಬರಿ ಬಿಟ್ಟು ವಲ್ಲಭ ಅಂತ ಕರೀತಾರೆ. ವಲ್ಲಭ ಬಂದು ನಂದಕುಮಾರ್ ಎದುರುಗಡೆನೆ ಬಂದು ನಿಂತ್ಕೊಂಡಿದ ತಕ್ಷಣನೇ, ಸರ್ ದುಡ್ಡು ರೆಡಿನಾ, ಎಲ್ಲಿ 10,000 ರೆಡಿ ಆಯ್ತಾ, ಕೊಟ್ಬಿಡಿ ನನ್ಗೆ ಅಂತ ನಂದಕುಮಾರ್ ಎರಡು ಕೈನ ವಲ್ಲಭನ್ ಮುಂದೆನೆ ಚಾಚಿದ ತಕ್ಷಣನೇ, ಅಪ್ಪ ದುಡ್ಡು ಎಲ್ಲನೂ ಕೂಡ ಅಡ್ಜಸ್ಟ್ ಆಗಿರ್ಲಿಲ್ಲ, ನನ್ಗೆ ಇನ್ನೂ ಒಂದ್ ಸ್ವಲ್ಪ ಟೈಮ್ ಬೇಕು ಅಪ್ಪ ಅಂತ ವಲ್ಲಭ ಕೇಳ್ತಾನೆ. ನನಗ್ ಗೊತ್ತಿತ್ತು ನಿನ್ ಹತ್ರ ನಿನ್ಗೆ ದುಡ್ಡ ಎಲ್ಲನೂ ಕೂಡ ಅರೇಂಜ್ ಮಾಡಕ್ ಆಗಲ್ಲ ಅಂತ ನನ್ಗೆ ಚೆನ್ನಾಗೇನೆ ಗೊತ್ತಿತ್ತು ಅಂತ ನಂದಕುಮಾರ್ ಹೇಳ್ತಾ ಇರದಿದ್ರೆ, ಅಪ್ಪ ದಯವಿಟ್ಟು ಇದು ಒಂದ್ಸರಿ ಬಿಟ್ಬಿಡಿ ಅಂತ ಕೇಶವನು ಕೂಡ ಹೇಳ್ತಾನೆ. ಮಾಧವನು ಕೂಡ ಹೇಳಿದ ತಕ್ಷಣನೇ, ನಿಮ್ಗೆಲ್ಲ ಗೊತ್ತಾಗಲ್ಲ, ಸುಮ್ನಿರಿ, ನೋಡು ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ಈಗ್ಲೇನೆ ನೀನು ಈ ಮನೆಯಿಂದ ಹೊರಗಡೆ ಹೋಗ್ತಾ ಇರು ಅಂತ ನಂದಕುಮಾರ್ ಹೇಳ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ಬಿಟ್ರೆ. ಇಲ್ಲಿ ಮಾಧವ ತುಂಬಾನೇ ಕೋಪ ಮಾಡ್ಕೊಂಡು ತನ್ನ ಹೆಂಡತಿ ಪ್ರಿಯ ಮುಖನೇ ನೋಡ್ತಾ ಇದ್ದಿದ್ರೆ, ರೀ ಏನ್ರಿ ಮಾತಾಡ್ತಿದ್ದೀರಾ, 10,000ಕ್ಕೋಸ್ಕರ ಮಗನ್ನೇ ಮನೆಯಿಂದ ಹೊರಗಡೆ ಹಾಕ್ತೀರಾ ಅಂತ ಗಿರಿಜಾ ಹೇಳ್ತಾ ಇದ್ದಿದ್ರೆ, ಗಿರಿಜಾ ಇದು 10,000 ವಿಷಯ ಅಲ್ಲ, ಹಿಂದೊಂದ್ ಸರಿನೂ ಕೂಡ ಇವನು 500 ರೂಪಾಯಿ ನನ್ನಿಂದ ತೆಗ್ದಿದ್ದ, ಆಗ್ಲೇ ನಾನು ಇವನಿಗೆ ಶಿಕ್ಷೆ ಕೊಟ್ಟದಿದ್ರೆ ಇವತ್ತು 10,000 ತೆಗಿತಾ ಇರ್ಲಿಲ್ಲ. ಇವತ್ತು 10,000 ತೆಗ್ದಿರೋನು ನಾಳೆ 1,00,000 ತೆಗಿಲ್ಲ ಅಂತ ಏನ್ ಗ್ಯಾರಂಟಿ? ಇವನು ಕಳ್ತನ ಮಾಡಿದಾನೆ ಗಿರಿಜಾ, ಮುಂದೊಂದ್ ದಿನ ಇವನು ದೊಡ್ಡ ಕಳ್ಳ ಅಂದ್ರೆ ನಾನ್ ಏನ್ ಮಾಡೋದು? ಹಾಗಾಗಿ ಯಾವ್ದೇ ಕಾರಣಕ್ಕೂ ಈ ಮನೆಯಲ್ಲಿ ಇವನಿಗೆ ಜಾಗ ಇಲ್ಲ. ನೋಡು, ಹಾಗಾದ್ರೆ ಒಂದ್ ಕೆಲಸ ಮಾಡು, ನೀನು ಯಾಕೋಸ್ಕರ ಆ ದುಡ್ಡನ್ನ ತಗೊಂಡೆ ಅಂತ ನನ್ಗೆ ಕಾರಣ ಹೇಳು, ಆ ಕಾರಣ ಏನಾದ್ರೂ ನನ್ಗೆ ಸಮಂಜಸ ಅಂತ ಅನ್ಸುದಿದ್ರೆ ನಾನ್ ನಿಮ್ಗೆ ಶಿಕ್ಷೆ ಕೊಡಲ್ಲ ಅಂತ ನಂದಕುಮಾರ್ ಹೇಳ್ತಾರೆ. ಆಗ ವಲ್ಲಭ ಒಂದ್ ಕ್ಷಣ ಯೋಚನೆ ಮಾಡ್ಬಿಟ್ಟು, ಕಾರಣ ಎಲ್ಲ ಹೇಳಕ್ ಆಗಲ್ಲ ಅಂತ ಹೇಳ್ತಾನೆ. ಈ ದಿಮಾಕಿನ ಉತ್ತರ ಬೇರೆ, ನಿನಗೆ ಈ ಮನೇಲಿ ಜಾಗ ಇಲ್ಲ, ಹೋಗ್ತಾ ಇರು ಅಂತ ಮತ್ತೆ ನಂದಕುಮಾರ್ ಹೇಳ್ತಾ ಇದ್ದಿದ್ರೆ, ಆಗ ಅಮ್ಮ ಕಣ್ಣೀರ್ ಹಾಕೊಂಡು ನಂದಕುಮಾರ್ ದಾರಿಗೆನೆ ಅಡ್ಡವಾಗಿ ನಿಂತ್ಕೊಂಡು, ಮಾವ ದಯವಿಟ್ಟು ಮಾವ ಅವನು ನಮ್ಮ ಮನೆಯಿಂದ ಹೊರಗಡೆನೆ ಹಾಕ್ಬೇಡಿ, ಇವಾಗ ಏನ್ ಮಾವ ನಿಮ್ಗೆ ದುಡ್ಡು ಬೇಕು ತಾನೆ, ನಾನ್ ನಿಮ್ಗೆ 10,000 ಹೇಗೋ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಅಮೂಲ್ಯ ಕಣ್ಣೀರ್ ಹಾಕೊಂಡು ಹೇಳ್ತಾನೆ. ನೋಡಮಲ್ಯ, ನಾನು ನಿನಗ್ ಶಿಕ್ಷೆ ಕೊಡ್ತಾ ಇಲ್ಲ, ಇವ್ನ್ ಮಾಡಿರೋ ತಪ್ಪಿಗೆನೆ ಇವನಿಗೆ ಶಿಕ್ಷೆ ಕೊಡ್ತಾ ಇರೋದು ಅಂತ ನಂದಕುಮಾರ್ ಹೇಳ್ತಾರೆ. ಅದನ್ನೇ ಮಾವ ನಾನ್ ಬೇಡ ಅಂತ ಹೇಳಿರೋದು, ಅವನನ್ನ ಹೊರಗಡೆನೆ ಕಳಿಸ್ಬೇಡಿ ಮಾವ, 10,000 ಟ್ಯೂಷನ್ಗೆ ಹೋಗಿ ನಾನು ಸಂಪಾದನೆ ಮಾಡಲ್ಲ, ಅತ್ತೆದು ಹೊಲಿಗೆ ಮಿಷನ್ ಇದೆ ಅಲ್ವಾ, ಅದ್ರಲ್ಲಿ ಫಾಲ್ಸ್ ಆಗೋದು ಜಿಗ್ಜಾಗು ಅದು ಇದು ಅಂತ ನಾನು ಹೊಲಿಗೆನ ಕಲ್ತು ಹೇಗೋ ದುಡ್ದು ನಿಮ್ಗೆ 10,000 ಕೊಡ್ತೀನಿ ಮಾವ ಅಂತ ಅಮ್ಮು ಹೇಳ್ತಾ ಇರ್ತಾಳೆ. ಮಾವ ಪ್ಲೀಸ್ ಮಾವ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಂತ ಅಮ್ಮು ನಂದಕುಮಾರ್ ಕಾಲಿಗೆ ಬೀಳಕಂತ ಹೋಗ್ಬಿಡ್ತಾಳೆ. ಆಗ ನಂದಕುಮಾರ್, ಅಮ್ಮು ಏನ್ ಮಾಡ್ತಿದ್ಯಾ, ಎದ್ದೇಳು ನೀನು, ನೋಡ್ದ್ಯೋನೋ ದೇವ್ರಂತ ಹೆಂಡತಿನೇ ಸಿಕ್ಕಿದಾಳೆ ನಿಮ್ಗೆ, ಇಷ್ಟು ಒಳ್ಳೆ ಹೆಂಡತಿ ಸಿಕ್ಕದಿದ್ರೆ ಅವಳ ಜೊತೆಗೇನೆ ನೆಟ್ಟಗೆನೆ ಬಾಳೋದನ್ನ ಬಿಟ್ಕೊಂಡು ಕಳ್ತನ ಮಾಡ್ತೀಯಲ್ಲೋ, ಈ ಮನೆನ ನಾನು ಖಾಲಿ ಇಟ್ಕೆ ಸಿಮೆಂಟು ಅದ್ರದಿಂದ ಕಟ್ಟಿದೀನಿ ಅಂತ ಅನ್ಕೊಂಡಿದ್ಯಾ? ಪ್ರೀತಿ ವಿಶ್ವಾಸ ನಂಬಿಕೆ ಇದ್ರದಿಂದನೇ ನಾನು ಈ ನಂದ ಗೋಕುಲನ ಕಟ್ಟಿರೋದು, ಆದ್ರೆ ಈ ನಂದ ಗೋಕುಲದಲ್ಲಿ ನಿನ್ನಂತವನು ಇರೋಕೆ ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಅವಕಾಶ ಮಾಡ್ಕೊಡೋದೇ ಇಲ್ಲ, ನಿನ್ನಂತ ಕಳ್ಳನಿಗೆನೆ ಈ ಮನೆಯಲ್ಲಿ ಅವಕಾಶ ಇಲ್ಲ, ಈಗ್ಲೇನೆ ನೀನು ಹೋಗ್ತಾ ಇರ್ಬೇಕು ಅಂತ ವಲ್ಲಭನ್ ಕೈ ಹಿಡ್ಕೊಂಡು ನಂದಕುಮಾರ್ ಹೇಳ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಮಾಧವ ವಲ್ಲಭನ್ ಇನ್ನೂ ಒಂದ್ ಕೈನ ಗಟ್ಟಿಯಾಗಿನೇ ಹಿಡ್ಕೊಂಡಿರ್ತಾನೆ. ಆಗ ನಂದಕುಮಾರ್ ಮತ್ತೆ ವಲ್ಲಭ ಇಬ್ರು ಕೂಡ ಅಲ್ಲಿನೇ ನಿಂತ್ಕೊಂಡು ಮಾಧವನ್ ಕಡೆಗೆನೆ ನೋಡ್ತಾ ಇರ್ತಾರೆ. ಏನೋ ಅಪ್ಪನ್ ನಿರ್ಧಾರನೆ ತೊಳೆಯುವಷ್ಟು ದೊಡ್ಡವನಾಗ್ಬಿಟ್ಯಾ, ಬಿಡೋ ಒಂದ್ ಕೈನ ಅಂತ ನಂದಕುಮಾರ್ ಮಾಧವನಿಗೆ ಬೈತಾ ಇರ್ಬೇಕಾದ್ರೆ, ಇಲ್ಲಪ್ಪ ಯಾವುದೇ ಕಾರಣಕ್ಕೂ ನಾನು ಅವನ್ ಕೈನ ಬಿಡಲ್ಲಪ್ಪ, ನಿಮ್ ನಿರ್ಧಾರನೆ ನಾನು ತಡಿತಾ ಇದೀನಪ್ಪ, ಯಾಕಂತಂದ್ರೆ ಇವತ್ತು ವಲ್ಲಭ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಅಂತ ಮಾಧವ ಹೇಳ್ತಾನೆ. ನೋಡು, ಅವ್ನ್ ತಪ್ಪು ಮಾಡಿದಾನೆ ಅಂತ ಅವನನ್ನ ಕಾಪಾಡೋದಕ್ಕೋಸ್ಕರ ಅವನ್ ತಪ್ಪನ್ನ ನಿನ್ ತಲೆ ಮೇಲೆನೆ ಹಾಕೋಬೇಡ ನೀನು ಅಂತ ನಂದಕುಮಾರ್ ಹೇಳ್ತಾ ಇರ್ದಿದ್ರೆ, ಇಲ್ಲಪ್ಪ ಅವನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಅವತ್ತು ಅವನು ನನ್ನನ್ನ ಕಾಪಾಡೋದಕ್ಕಂತಾನೆ ಎಲ್ಲಾ ತಪ್ಪನ್ನು ಕೂಡ ಅವನು ನನ್ ತಲೆ ಮೇಲೆನೆ ಹಾಕೊಂಡಿದ್ದಾನೆ ಅಪ್ಪ.
ಅರ್ಧಂಬರ್ಧ ಸತ್ಯನ ತಿಳ್ಕೊಂಡು ನೀವಿವಾಗ ಅವನಿಗೇನೆ ಶಿಕ್ಷೆ ಕೊಡ್ತಾ ಇದ್ದೀರಾ. ಪೂರ್ತಿ ಸತ್ಯನ ತಿಳ್ಕೊಂಡು ಯಾರು ತಪ್ಪಿದೆ ಅಂತ ಆಗ್ಲೇನೆ ನೀವು ಆಮೇಲೆನೆ ಶಿಕ್ಷೆ ಕೊಡಿಯಪ್ಪ. ಈ ಮನೇಲಿ ಒಂದು ಅವನಿರ್ಬೇಕಾ ಅಥವಾ ನಾನಿರ್ಬೇಕಾ ಅಂತ ನೀವೇನೆ ಆಗ್ಲೇನೆ ನಿರ್ಧಾರ ಮಾಡಿಯಪ್ಪ ಅಂತ ಮಾಧವ ಹೇಳ್ತಾ ಇದ್ದಿದ್ರೆ, ಮಾಧವ ಏನು ಅಂತ ಮಾತಾಡ್ತಿದ್ಯಾ ನೀನು ಅಂತ ನಂದಕುಮಾರ್ ಕೇಳ್ತಾರೆ. ಹೌದಪ್ಪ, ನಾನಿವತ್ತೊಂದು ನಿಮ್ಗೆ ಸತ್ಯನ ಹೇಳಲೇಬೇಕು. ಇಷ್ಟು ದಿನ ನಾನು ಒಂದು ಸತ್ಯನ ಮುಚ್ಚಿಟ್ಟಿದ್ದೆ. ಆವತ್ತು ನನ್ನನ್ನ ಕಾಪಾಡೋದಕ್ಕೆ ಅಂತ ಇವನು ಆವತ್ತು ತಪ್ಪು ಮಾಡ್ದ. ಇವತ್ತು ನಾನು ಸುಮ್ಮನೆ ಇದ್ದದಿದ್ರೆ ನಾನು ಅಣ್ಣನಾಗಿನೇ ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಿ ಆ ಸತ್ಯನ ನಾನು ಹೇಳಲೇಬೇಕು ಅಪ್ಪ. ಅವತ್ ನಾನು ಹಡಿಮುನ್ಗೆ ಅಂತ ನಾನು ಮತ್ತೆ ಪ್ರಿಯ ಹೋಗಿದ್ವಲ್ಲಪ್ಪ, ಅವಳು ಅವತ್ತು ಒಂದು ರೂಮ್ ಬುಕ್ ಮಾಡಿದ್ಲಲ್ಲ, ಅವತ್ತು 5,000 ಕೊಟ್ಟಿರೋದು ಅದು ಖಾಲಿ ಅಡ್ವಾನ್ಸ್ ಮಾತ್ರಪ್ಪ. ಆ ಹೋಟೆಲಿನ ಬೆಲೆನೆ 26,000 ಅಪ್ಪ. ಹಾಗಾಗಿನೇ ಅವನು ನಿಮ್ಮ ಅಕೌಂಟ್ ಇಂದ ದುಡ್ಡನ್ನ ತಗೊಂಡು ಅದನ್ನ ತನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ಅಂತ ಹೇಳಿ ಎಲ್ಲ ಹೋಟೆಲ್ ನಲ್ಲಿ ನಡೆದಿರುವ ಎಲ್ಲ ಸ್ಟೋರಿನೂ ಕೂಡ ಹೇಳ್ಬಿಡ್ತಾರೆ. ಹೇಳಿಯಪ್ಪ, ಅಣ್ಣ ಕಷ್ಟದಲ್ಲಿ ಇರ್ಬೇಕಾದ್ರೆ ಸಹಾಯ ಮಾಡ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರನೇ ಅವನು ಎಲ್ಲಾ ತಪ್ಪನ್ನು ಕೂಡ ತನ್ನ ತಲೆ ಮೇಲೆನೆ ಹಾಕೊಂಡಿದ್ದ. ಅವತ್ ನಾನು ಪ್ರಿಯನ್ನ ಕಾಪಾಡೋದಕ್ಕೋಸ್ಕರ ನಾನು ನನ್ನ ಹೆಂಡತಿ ಪರವಾಗಿನೇ ನಿಂತ್ಕೊಂಡೆ. ಇವತ್ತು ನನ್ನ ತಮ್ಮನ್ನ ಕಾಪಾಡೋದಕ್ಕೋಸ್ಕರನೇ ನಾನು ತನ್ನ ಪರವಾಗಿನೇ ನಿಂತ್ಕೊಂಡಿದ್ದೀನಿ. ಅಪ್ಪ, ಒಂದ್ ವೇಳೆ ನಾನ್ ತಪ್ಪು ಮಾಡದ ಅಂತ ನಿಮ್ಗೆ ಅನ್ಸದಿದ್ರೆ ಈಗ್ಲೇನೆ ನಾನ್ ಮನೆ ಬಿಟ್ಟು ಹೋಗಕ್ಕೆ ರೆಡಿ ಆಗಿದ್ದೀನಿ. ಆದ್ರೆ ವಲ್ಲಭ ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಅವನಿಗೆ ಶಿಕ್ಷೆ ಆಗ್ಬಾರ್ದು ಅಪ್ಪ ಅಂತ ಮಾಧವ ಹೇಳ್ತಾರೆ. ಗಿರಿಜಾ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ಏನಮ್ಮ ಪ್ರಿಯ 5,000 ರೂಪಾಯಿ ಅಂತ ಅನ್ಕೊಂಡು 26,000 ರೂಪಾಯಿ ರೂಮ್ ಅನ್ನ ಬುಕ್ ಮಾಡಿರೋದು ನಿಜಾನ ನೀನು ಅಂತ ಗಿರಿಜಾ ಕೇಳ್ತಾರೆ. ಅತ್ತೆ ಅದು ಅಂತ ಪ್ರಿಯ ತೊದಲ್ತಾ ಇರ್ಬೇಕಾದ್ರೆ, ಗಿರಿಜಾ 1 ನಿಮಿಷ ಸುಮ್ನೆ ನಿಂತ್ಕೊಂಡು ನೀನು ಪ್ರಿಯಾ ಬಾರಮ್ಮ ಇಲ್ಲಿ ಅಂತ ನಂದಕುಮಾರ್ ಹೋಗ್ತಾರೆ. ಆಗ ಪ್ರಿಯ ಬಂದ್ಕೊಂಡು ನಂದಕುಮಾರ್ ಎದುರುಗಡೆ ನಿಂತ್ಕೊಂಡಿದ ತಕ್ಷಣನೇ, ಏನಮ್ಮ ಪ್ರಿಯಾ ನೀನು ಏನು ಅಂತ ಅನ್ಕೊಂಡಿದ್ಯಾ? 5,000 ರೂಪಾಯಿ ರೂಮ್ ಅಂತ ಅನ್ಕೊಂಡು 26,000 ರೂಪಾಯಿ ರೂಮ್ ಅನ್ನ ಬುಕ್ ಮಾಡಿದ್ಯಲ್ಲ, ನೀನೇನು ಅರಮನೆಲಿ ಇದೆಯಾ ಅಂತ ಅನ್ಕೊಂಡ್ಯಾ? ಅವತ್ತು ಮೀನಾ 10 ಸರಿ ನಿನ್ನ ಹತ್ರ ಕೇಳಿದ್ದ, ಅದು 5,000 ರೂಪಾಯಿ ರೂಮ್ ಅಂತ. ಹೌದು, ನಾನು ಎಲ್ಲದನ್ನು ಕೂಡ ನೋಡ್ಕೊಂಡೆ ಬುಕ್ ಮಾಡಿದೀನಿ ಅಂತ ಹೇಳಿದೆ. ಅವತ್ತು ಸಿನಿಮಾ ಟಿಕೆಟ್ಗೆ ಅಂತ ನಾನ್ ಕೈಯಿಂದಾನೆ 1,200 ರೂಪಾಯಿನೂ ಕೂಡ ಖಾಲಿ ಮಾಡಿದ್ಯಾ. ನೀನೇನು ಅರಮನೆಯಲ್ಲಿ ಬದುಕ್ತಾ ಇಲ್ಲ. ವಾಸ್ತವಕ್ಕೆ ಬಾ ಪ್ರಿಯ, ನೀನು ಇಷ್ಟೊಂದು ರಾದಂತಕ್ಕೆ ಕಾರಣ ಆಗಿದೆಯಲ್ಲ, ನೀನು ಏನಂತ ಅನ್ಕೊಂಡಿದ್ಯಾ ಅಂತ ಪ್ರಿಯನಿಗೆನೆ ನಂದಕುಮಾರ್ ಎಲ್ರ ಮುಂದೆ ಚೆನ್ನಾಗಿನೇ ಬೈದ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.